ಆದರೂ ಏನು ಸ್ಪಾಟ್ ಗುರು ಇದು, ಕ್ರೇಜಿ. ಎಂಥ ಜಾಗದಲ್ಲಿ ಸೈಲೆಂಟಾಗಿ ಔಸ್ಕೊಂಡು ಐತೆ ಇಂಥ ಸ್ಪಾಟು ಅಂದರೆ ಮೆಚ್ಚಬೇಕು. ಮೆಚ್ಚಬೇಕು ಗುರು ಇಂಥ ಸ್ಪಾಟ್ನೆಲ್ಲ. ಎಷ್ಟು ಕ್ಲೀನಾಗೈತೆ ಸ್ಪಾಟು. ಹಾಂ, ಏನು ಹೇಳಿ, ಸೈಕ್ ಹುಡುಗಿರು, ಸೈಕ್ ಅಂದರೆ ಸೈಕು, ಟಾಪ್ ಕ್ಲಾಸ್, ಜಿ ಕ್ಲಾಸ್ ಅನ್ಕೋ. ಓಕೆ ಫೈನ್. ಆ್ಯಕ್ಚುಲಿ ಚಾರ್ಜರ್ ಕೇಬಲ್ ಎತ್ತು ಪವರ್ ಬ್ಯಾಂಕ್ ಹಾಕ್ಕೊತೀನಪ್ಪ. ನಾನು ಕ್ಯಾಮ್ರಾ ಜೊತೆ ಹೆಲ್ಮೆಟ್ ಜೊತೆ ಫ್ರೀಯಾಗಿ ಓಡಾಡ್ಬೋದು. ಇವಾಗ ಹೆವಿ ಕಷ್ಟ ಆಗ್ತೈತೆ ಓಡಾಡೋಕ್ಕೆ. ಬಟ್ ನನ್ನ ಕ್ಯಾಮ್ರಾ ಬ್ಯಾಟ್ರಿ ಹೋಲ್ಡ್ ಅಪ್ ಮಾಡುತ್ತೋ ಇಲ್ವೋ ಗೊತ್ತಿಲ್ಲ. ಇದನ್ನು ಅನ್ಹುಕ್ ಮಾಡೋ ತನಕ ಅಟ್ಲೀಸ್ಟು PPF ಮಾಡಿಸ್ಬೇಕು ಗಾಡಿಗೆ. ಕಷ್ಟ ಇದೆ ಅಂದರೆ. ಓಕೆ ಫೈನ್, ಆಯಿತು ಗುರು. ಇನ್ 2 ಸೆಕೆಂಡ್ಸಲ್ಲಿ ಬ್ಯೂಟಿ ನೋಡ್ತೀರಾ. ಫಕ್, ಹೋಲಿ ಫಕ್, ಏನು ಗುರು ಇದು. ಅಲ್ಲಿ ನೋಡಿ ಗುರು ಸನ್ರೈಸು. ಏನು ಗುರು ಇದು, ಆಟನ ಗುರು. ನಕ್ಕನ್ ಇಲ್ಲೇ ಇಂಥ ಸ್ಪಾಟ್ ಐತಲ್ಲ ಗುರು. ಅಯ್ಯೋ ನಕ್ಕನೆ, ಏನು ನನ್ನ ಗಾಡಿನ ಅದು. ಸುರೇಶ್, ನಿಮ್ಗೊಂದು ಸ್ಟೋರಿ ಹೇಳ್ತೀನಿ ಕೇಳಿ. ನಾನು ಎಕ್ಸ್ಪಲ್ಸ್ನ ಡಗರ್ ಮುಂಡೆ ಅಂತ ಕರೆಯೋದು, ಸರಿನಾ? ಅದು ಬ್ಯೂಟಿಯಾಗೂ ಇಲ್ಲ, ಇತ್ತಾಗೆ ಎಲಿಗೆಂಟಾಗೂ ಇಲ್ಲ, ಈ ಕಡೆ ಮ್ಯಾನ್ಲಿಯಾಗೂ ಇಲ್ಲ ಗಾಡಿ ಅದು. ಸೊ ಅದೊಂದು ಡಗರ್ ಅಂತ ಕರಿತೀನಿ ನಾನು. ಸೊ ಕನ್ನಡ ಹುಡುಗರಿಗೆ ಗೊತ್ತು ಡಗರ್ ಅಂದರೆ ಏನು ಅಂತ ಅಲ್ವಾ? ಬಟ್ ಫಾಕ್ ನೋಡು ಗುರು, ಆ ಡಗರ್ ಮುಂಡೆ ಇದು ಹೆಂಗೈತೆ. ನಕ್ಕನ್ ಬ್ಯೂಟಿ ಗುರು, ಸೆಕ್ಸಿ. ಸೊ ಎಷ್ಟೊಂದು ಜನಕ್ಕೆ ಬೇಜಾರಾಗ್ಬೋದು, ಯಾಕಂದರೆ ಎಷ್ಟೊಂದು ಜನ ಎಕ್ಸ್ಪಲ್ಸ್ನ ತುಂಬ ಒಳ್ಳೆ ಇದ್ರ ಥರ ನೋಡ್ಕೊತಾರೆ. ಬಟ್ ನಾನು ತುಂಬ ಗಾಡಿ ಚೆನ್ನಾಗಿ ನೋಡ್ಕೊತೀನಿ. ಬಟ್ ನನ್ನ ಹತ್ರ ಇದ್ದಿದ್ದು ಬ್ಯೂಟಿ ಕಿಂಗ್ಸು NS 200 ಮತ್ತು RC 390 ಗುರು ಇದ್ದಿದ್ದು ನನ್ನ ಹತ್ರ. ಸೊ ಅದಕ್ಕೆ ಈ ಗಾಡಿನ ಡಗರ್ ಅಂತ ಕರಿತೀನಿ ಅಷ್ಟೇ. ಬಟ್ ಮಜಾ ಮಾತ್ರ ಬೇರೆ ಲೆವೆಲೇ ಬಿಡಿ ಗಾಡಿದು, ಅದರಲ್ಲಿ ಏನೂ ಇದಿಲ್ಲ. ಬಟ್ ಸುಮ್ಮನೆ ಹಂಗೆ ನಾನು ಕರೆಯೋದು, ಒಂಥರ ಪ್ರೀತಿ ಅಂದ್ಕೊಳ್ಳಿ, ಏನೇ ಅಂದ್ಕೊಳ್ಳಿ ಗಾಡಿ ಮೇಲೆ. ನಾಲ್ಕನ್ ಗುರು, ಫಿದಾ ಆಗೋದೆ ಗುರು. ನಾನಂತೂ ಬೇಜಾರಾಗೋದೆ ಗುರು, ಸೀರಿಯಸ್ಸಾಗಿ ಹೇಳ್ತಾ ಇದ್ದೀನಿ, ತುಂಬ ಬೇಜಾರಾಗೋದೆ ನಾನು. ಇಂಥ ಸ್ಪಾಟ್ ನಾನು ತಿಕ್ಕದ ಕೆಳಗಡೆನೇ ಇಟ್ಕೊಂಡು ಇಲ್ಲಿವರೆಗೂ ಒಂದು ಸತಿ ಬಂದಿಲ್ವಲ್ಲ ಗುರು ಅಂತ ಬೇಜಾರಾಗೋಗಿದ್ದೀನಿ ನನಗೂ. ಥೂ, ನಕ್ಕನ್ ಏನು ಸಿನಿಮ್ಯಾಟಿಕ್ಸ್ ಬರ್ತೈತೆ ಗುರು. ಅಯ್ಯೋ, ಎಕ್ಸ್ಪಲ್ಸ್ ಮೇಲೆ ಲವ್ ಆಯ್ತಾಯ್ತಲ್ಲ ಗುರು ನನಗೆ, ನನ್ನ ಜೀವನದಲ್ಲಿ ಅಂದ್ಕೊಂಡಿರಲಿಲ್ಲ ಗುರು. ಗಾಡ್ ಡ್ಯಾಮೇಡ್ ಗುರು, ನೋಡು ಗುರು ಅದನ್ನ, ನಂಗೆ ನಿಲ್ಸೋಕ್ಕಾಯ್ತಲ್ಲ ನೋಡೋದನ್ನ. ಫಕ್, ರೆಕಾರ್ಡಿಂಗ್ ಆಗ್ತಾಯ್ತಾ ಹೋಗ್ಲಿ, ಆಗ್ತಾಯ್ತು ಅನ್ಕೊತೀನಿ. ಗಾಡ್ ಡ್ಯಾಮೇಡ್, ಸಿ ದಟ್ ಬಿಚ್ ಬ್ರೋ. ಫಕ್, ಏನು ಕಾಣಿಸ್ತೈತೆ ಗುರು ಗಾಡಿ. ಅಯ್ಯೋಯ್ಯೋಯ್ಯೋಯ್ಯೋ ಕರ್ಮನೆ. ವಾ ಗುರು, ಸರಿ ಇಲ್ಲ ಗುರು ಇದು. 24 ಗಂಟೆ ಹೊಸ ಸ್ಪಾಟ್ ಹುಡುಕ್ಬಿಟ್ಟಿದ್ದೀನಿ. ಅಲ್ಲಿ ಏತಕ್ಕೆ ಬರ್ತಾರೆ ಜನ, ಅದೇ ಬೇಜಾರಾಗ್ಬಿಟ್ಟು. ಇಲ್ಲಂದಿದ್ರೆ ಇಲ್ಲೇ ಬಂದು ಕುತ್ಕೋಬೋದು. ನಕ್ಕು ನೋಡು ಗುರು, ಗಾಡಿ ನೋಡು ಗುರು. ಒಂದು ಏನು ಗುರು ಗಾಡಿ ಅದು ಲುಕ್ಕು. ನೋಡಿ, ಐಫೋನ್ ಇದ್ಬಿಟ್ಟಿದ್ರೆ ಇವಾಗ ನಾನು ತಡ್ಕಾಡ್ಬಿಡ್ತಾ ಇದ್ದೆ ಅನ್ಕೋ. ಏನೇನೋ ಆ್ಯಂಗಲ್ ಹುಡ್ಕೊಂಡು ಕ್ಲಿಫ್ ಕಾಣಿಸ್ಬೇಕು. ನಾಕನ್ ಓಯ್ ಲವ್ಲಿ ಗುರು, ಲವ್ಲಿ. ಏನು ಹೇಳು, ಪ್ಯೂರ್ ಲವ್ಲಿ ಬ್ಯೂಟಿ ಅನ್ಕೋ.
ಇಲ್ಲಿ ನೋಡು ಗುರು, ಬೇರೆ ಲೆವೆಲ್ ಗುರು. ಸ್ಪಾಟ್ಸ್ಗಳು ನಮ್ಮ ಕಂಗೋಟಲ್ಲಿ ಇರೋದು ಕಡಿಮೆ, ಒಂದು ಸ್ವಲ್ಪ ಕಡಿಮೆನೂ ಅಲ್ಲ. ಸೊ ಇದೇ ನನ್ನ ಫೇವ್ರೆಟ್ ಕಾರ್ನರ್ ಇಲ್ಲಿ. ಅಂದರೆ ಈ ಫುಲ್ ರೋಡ್ ತುಂಬ ಕಾರ್ನರ್ಸ್ ಐತೆ, ಚೆನ್ನಾಗೈತೆ. ಈ ಸ್ಪಾಟೇ ಹೇಳಿದ್ದು ನಾನು. ಇನ್ನೊಂದು ಸ್ಪಾಟ್ಗಳು ಸಿಕ್ಸಿ ಆಗೈತೆ, ಟೈಮ್ ನೋಡ್ಕೊಂಡು ಬರಬೇಕು ಅಂತ ನನ್ನ ಅನಿಸಿಕೆ. ಓ, ಅಲ್ಲಿ ರಿಪ್ ಕ್ರೇವ್ ಬೇರೆ ಐತಲ್ಲ ಗುರು, ನೋಡಲೇ ಇಲ್ಲ. ಸ್ಮಶಾನ ಅದು ಸ್ಮಶಾನ ಗುರು, ಅದು ನಾನು ಇಷ್ಟು ದಿವಸ ಗೊತ್ತಿರಲಿಲ್ಲ ಗುರು. ನೈಟೆಲ್ಲ ಆರಾಮಾಗಿ ಅಲ್ಲಿ ಬಂದಿದ್ನಲ್ಲ ಗುರು. ಅಂದರೆ ಅಲ್ಲಿ ಇರಲಿಲ್ಲ, ಅಂದರೆ ಈ ರೋಡಲ್ಲೆಲ್ಲ ಹೆಂಗೆಲ್ಲ ಓಡಾಡಿದ್ವಿ ಗೊತ್ತಾ ನೈಟ್ ಹೊತ್ತಲ್ಲಿ. ಹೊಸದೇನೋ ಕಣ್ಣು ಹಿಡ್ದೆ ಅದ್ರ ಜೊತೆ ಇನ್ನೊಂದು ಬ್ಯಾಕ್ಲೆಸ್ ನನಗೆ ಇವಾಗ. ಸ್ಮಶಾನ ಗುರು ಅದು. ಅಯ್ಯಪ್ಪ ಸ್ವಾಮಿ, ಏನಿದು ಇಂಥ ಶಾಕು ನನಗೆ. ಊರು ಜನರದೆಲ್ಲ ಮಜಾ ಗುರು. ಬಟ್ ನೋಡು, ಅವ್ರಿಗೆ ಚಿಕ್ಕ ಹೊರ್ಕೊಂತವ್ರೆ. ನೀವು ನಾನು ಬೇಕಾಗಲ್ಲ ಬಂದ್ಬಿಟ್ಟು ಹಿಂಗಲ್ಲ ಅಂತ ಎಲ್ಲ ಇದ್ದೇ ಇರುತ್ತೆ ಗೈಸ್. ನಾನು ಒಂದು ಸಣ್ಣ ಚಿಕ್ಕ ಶಾರ್ಟ್ ರೂಟ್ ತೊಗೊಳ್ಳೋ ಬದಲು ಇಲ್ಲಿ ಬಂದ್ಬಿಟ್ಟು ಹಿಂಗೆ ದೊಡ್ಡ ಲಾಂಗ್ ರೂಟ್ ತೊಗೊಂಡಿದ್ದೀನಿ. ನನಗೆ ಏನು ಎತ್ಕೊಂಡು ಹೊಡಿಬೇಕು ಫಸ್ಟ್ ಆಫ್ ಆಲ್. ಇದೇ ಸ್ಪೆಷಲ್ ಇದೆ ನನಗೆ. ಈ ರೋಡ್ಸ್ ಎಲ್ಲ ನೋಡಿ ತುಂಬ ಪೀಸ್ಫುಲ್ಲಾಗಿ ತುಂಬ ಚೆನ್ನಾಗಿದೆ ರೂಟ್ಸು. ಇಷ್ಟ ಆಯ್ತು ನನಗೆ. ನೋಡು ಗುರು, ಈ ತೋಟಕ್ಕೆಲ್ಲ ನುಗ್ಬಿಟ್ರೆ ಗಾಡಿಗಳು ಎತ್ಕೊಂಡು ಎಂತೆಂಥ ಸ್ಪಾಟ್ಸು ಗೊತ್ತಾ ಶೂಟ್ ಮಾಡೋಕ್ಕೆ. ನೋಡಲ್ಲಿ ಅಯ್ಯೋ ನಕ್ಕಲ್ ಸಾಕಾದಾಗೈತೆ ಪ್ಲೇನ್ ಗ್ರೌಂಡ್ಸು ಶೂಟ್ ಮಾಡೋಕ್ಕೆ. ನಾವೆಲ್ಲ ಮೈಸೂರು ಹುಡುಗರಲ್ವ ಗುರು. ನಮಗೆ ಸ್ವಲ್ಪ ತುಂಬ ಹೆವಿ ಹೈಟೆಕ್ ಅಲ್ಲ ನಾವು. ಬೆಂಗಳೂರಿಗೆ ಬಂದು ಸ್ವಲ್ಪ ಹೈಟೆಕ್ ಅದು ಏನೋ, ಬಟ್ ನಾವು ಮೈಸೂರು ಹುಡುಗರು, ಮೈಸೂರು ಐಕ್ಲಿರು. ಸೊ ನಾವು ಅಷ್ಟೊಂದೆಲ್ಲ ಹೈಟೆಕ್ ಅಲ್ಲ. ಸೊ ಇಂಥದ್ದೆಲ್ಲ ಗೊತ್ತಾಗುತ್ತೆ ಜಾಸ್ತಿ ಬೇಗ. ಏನು ಹೇಳು ಇವತ್ತು ಅಂತಾರಲ್ಲ ಹಂಗೆ. ಈ ಗಾಡಿದು ಬ್ಯೂಟಿ ನೋಡಿದೆ, ಎಲ್ಲಿರುತ್ತೆ ಬ್ಯೂಟಿ ಅಂತ. ಹೈವೇಸಲ್ಲಿ ನಿಂತ್ಕೊಂಡಿದ್ರು ಬ್ಯೂಟಿ ನೋಡ್ತಾ ಇದ್ದೆ, ಬಟ್ ಇಲ್ಲಿ ಇದು ಬ್ಯೂಟಿ ಸ್ಪಾಟ್ಗೆ ಹೋಗ್ಬಿಟ್ಟು ನಿಲ್ಸಿದೆ ನೋಡು, ಗೊತ್ತಾಯ್ತು. ಇನ್ಮ್ಯಾಕಲ್ಲಿ ಸೊ ಹೇ ಗೈಸ್, ವಾಟ್ ಈಸ್ ಅಪ್ ಗುರು. ಗಾಡಿ ಅನ್ಯಾಯವಾಗಿ ಬಿದ್ದುಬಿಡ್ತು ಗುರು. ನಿಲ್ಸಿದ್ದಾಗ ಆ ಸಸ್ಪೆನ್ಷನ್ ಸೆಟ್ ಮಾಡ್ದಾಗ ತುಂಬ ಸ್ವಲ್ಪ ಜೋರಾಗಿ ಹಿಂಗೆ ಪುಷ್ ಮಾಡಿದೆ. ಈ ಕಡೆ ಬಂದು ಹಿಂಗೆ ಆರ್ ಸಿಗಿತ್ತು ನೋಡಿ. ಅದು ಆಫ್ ರೋಡಿಂಗ್ ಹೋಗಿದ್ನಲ್ಲ, ಆಫ್ ರೋಡಿಂಗ್ ಹೋಗಿದ್ದಾಗ ತುಂಬ ಮಣ್ಣೋಗಿ ಸೇರ್ಕೊಂಡ್ಬಿಟ್ಟೈತೆ.